Unlock the creative school for quality and innovative education. करें एक बेहतर कल की शुरुआत आज से। Global Public School English Medium. Admissions are open. Nursery to higher classes. सीएमसी कर्मचारियों के धरना प्रदर्शन में बसों कल्याण एमएलए शरणु सालगार पहुंच किया उनका समर्थन देते हुए म्युनिसिपल मिनिस्टर को अपने पद से राजीनामा देने को कहा। ನಿಮ್ಮ ಹೋಮ್ ತಾಲೂಕಾಗಳ ಪರಿಸ್ಥಿತಿ ಈ ರೀತಿ ಆದ್ರೆ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂತ ನೈತಿಕತೆ ನಿಮಗೆ ಏನಿದೆ ರहीम खान ಅವರೇ जगह खाली मार रहे। नमस्कार, मैं वर्षा रानी, आप देख रहे हैं बीके न्यूज में आपका स्वागत है। बसों कल्याण सीएमसी के सामने 2 दिन से लगातार सीएमसी कर्मचारियों ने अपने मांगों को लेकर सरकार के खिलाफ धरना प्रदर्शन कर रहे हैं। इनके इस धरना प्रदर्शन को समर्थन देने पहुंचे एमएलए शरणु सालगार ने सीएमसी कर्मचारियों की मांगों को सुनते हुए मेमोरेंडम लिया और बात करते हुए म्युनिसिपल एडमिनिस्ट्रेशन मिनिस्टर रहीम खान पर नाराजगी दिखाते हुए मिनिस्टर रहीम खान को अपने पद से राजीनामा देने की मांग की और कहा कि बीजेपी सरकार के समय जगदीश शेट्टर म्युनिसिपल मिनिस्टर ने अपने पीरियड में सीएमसी कर्मचारियों को परमानेंट करने का काम किया था, लेकिन रहीम खान आपके पीरियड में इनकी सैलरी तक नहीं मिल पा रही और कहा कि आपको शर्म आनी चाहिए। कर्मचारियों की सैलरी को सीएमसी के अनुदान से करने का आदेश दिया। इस तरह से एमएलए ने मिनिस्टर रहीम खान पर नाराजगी दिखाते हुए सीएमसी कर्मचारियों के धरना प्रदर्शन का समर्थन किया। बड़वर कष्ट गोत्तागल्ल नगರದ ಪರಿಸ್ಥಿತಿಯನ್ನು ನೋಡ್ರಿ। The A school where learning shapes the future. Admissions are open. KRK Giri Silk and Sari 7 Heaven Golden Super Mart 50% off. ಪ್ರತಿಯೊಂದು ಕಡೆ ಗುಂಡಿ ಬಿದ್ದು ಹೋಗ್ಯಾವ, ಒಂದು ರಸ್ತೆ ಸರಿ ಇಲ್ಲ, ಬೀದರ್ ಒಳಗೆ ಮಲ್ಕಂತರ ಗಾಡಿ ಬಿದ್ದವ। ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರ, ನಿಮ್ಮ ಹೋಮ್ ತಾಲೂಕಾಗಳ ಪರಿಸ್ಥಿತಿ ಈ ರೀತಿ ಆದ್ರೆ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂತ ನೈತಿಕತೆ ನಿಮಗೆ ಏನಿದೆ ರहीम खान ಅವರೇ जगह खाली ಮಾಡ್ರಿ। ನೀವು ಯಾವ ರೀತಿ ಕೆಲಸ ಮಾಡಬೇಕು ಆ ಪೌರ ಕಾರ್ಮಿಕರ ಇಲಾಖೆಯವರಿಗೆ ಕೇಳ್ರಿ। ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ಪೌರ ಕಾರ್ಮಿಕರಿಗೆ ಖಾಯಂ ಮಾಡತಕ್ಕಂತ ಕೆಲಸ ಮಾಡಿದ್ರು, ಇವ್ರ ಬದುಕು ಉದ್ಧಾರ ಆಗ್ತಕ್ಕಂತ ಕೆಲಸ ಮಾಡಿದ್ರು ಬಿಎಸ್ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ನಾವು ನೆನೆಸಬೇಕಾಗ್ತದ। ಇವತ್ತು ಏನ್ ಆದೇಶ ಮಾಡ್ತಿರ್ತಾವೋ ಇವ್ರ ಸ್ಯಾಲರಿ ಕೊಡು ಅಂದ್ರ ನಾನು ವಿಧಾನಸಭೆಯೊಳಗೂ AIM Public School Kannada and English Medium Play School Nursery LKG and UKG admissions are open. Vedika's Happy Learning Kids School Playgroup Nursery LKG and UKG admissions are open. ವಿಧಾನಸಭೆಯೊಳಗೂ ಒಂದೇ ಸಾವಿರ ಆಗ್ರಹ ಮಾಡಿನಿ, ಅವ್ರ ಬದುಕು ನಡೆಸದೆ ತೊಂದರೆ ಆಗ್ಯದ, ಅವ್ರಿಗೆ ಕಿರಾಣಿ ದುಕಾನ್ಗೆ ಹೋದ್ರೆ ಕಿರಾಣಿ ಕೊಡ್ತಾ ಇಲ್ಲ ಅಂತ ಹೇಳಿ 10 ಸಲ ಆಗ್ರಹ ಮಾಡಿದ್ರು ಕೂಡ ನೀವು ತಿರುಗಿ ನೋಡ್ಲಕ್ ತಯಾರಿಲ್ಲ, ಅವ್ರ ಸ್ಯಾಲರಿ ಕೊಡ್ಲಿಕ್ ತಯಾರಿಲ್ಲ। ಬಹುತೇಕ ಇಡೀ ರಾಜ್ಯದ 7 ಕೋಟಿ ಜನ ನೋಡ್ತಾ ಇದ್ದಾರೆ ಈ ದಿವಾಳಿ ಸರ್ಕಾರವನ್ನ। ನಾಚಿಕೆ ಆಗ್ಬೇಕು ರहीम खान ಅವರಿಗೆ। ಅಟ್ಲೀಸ್ಟ್ ನಮ್ಮ ಜಿಲ್ಲೆಯವರಿಗೆ ಬಸವ ಕಲ್ಯಾಣದವರಿಗೆ ಸ್ಯಾಲರಿ ಕೊಡಕ್ ನಿಮ್ಗೆ ಆಗ್ತಾ ಇಲ್ಲ। ಸ್ಯಾಲರಿ ಏನಂತೇಳಿ ಆದೇಶ ಮಾಡ್ತೀರಿ, ನಗರಸಭೆ ಕೊಟ್ಟಂತ ಅನುದಾನಗಳು ಸ್ಯಾಲರಿ ಮಾಡ್ಬೇಕಂತೇಳಿ ಆದೇಶ ಮಾಡ್ತೀರಿ। ನಗರಸಭೆ ಯಾವ ರೀತಿ ನಡೆಸಬೇಕು, ಅಭಿವೃದ್ಧಿಗೆ ಯಾವ ರೀತಿ ಆಗಬೇಕು, ಬಹುತೇಕ ನನ್ನ ಪ್ರಕಾರ ಇದು ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರ ಇದು। ನಮ್ಮ ಮಂತ್ರಿಗಳು ರहीम खान ಅವರು ಎಲ್ಲ ಬಿಟ್ಟವರು ಅಂತ ನನಗನ್ನಿಸ್ತಾ ಇದೆ। ಹಾಗಾಗಿ ಸಮಸ್ತ ಎಲ್ಲ ಪೌರ ಕಾರ್ಮಿಕರಿಗೆ ನಾನು ನಿಮ್ಮ ಶಾಸಕನಾಗಿ ನಾನು ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳು The I School, an intelligent franchise play school by IIM alumni with 975 branches. Admissions open for playgroup nursery LKG UKG. ನಾನು ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನಾನು ನಿಮ್ಮ ಸಂಬಳವನ್ನ ಕೊಡ್ತಕ್ಕಂತ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀನಿ। ತಾವ್ಯಾರು ಆಸೆ ಬಿಡಬಾರದು, ನಿಮ್ಮ ಕೆಲಸಕ್ಕೆ ನೀವು ನಿರಂತರವಾಗಿ ಪ್ರಯತ್ನ ಮಾಡಬೇಕು। ನಾನು ಧರಣಿ ಕೂತಾದ್ರೂ ನಿಮಗೆ ಸಂಬಳ ಕೊಡಿಸ್ತಕ್ಕಂತ ಕೆಲಸ ನಾನು ಮಾಡ್ತೀನಿ। ಅದಕ್ಕ ಇನ್ನೊಂದ್ಸಲ ಹೇಳ್ತೀನಿ ರहीम खान ಅವರೇ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಿಮಗೂ ಏನಾರೆ ಈ ಬಡವರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಹೋರಿ ಮುಖ್ಯಮಂತ್ರಿಗಳ ಹತ್ರ ಕೂಡ್ರಿ, ಆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳು ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡತಕ್ಕಂತ ಪೌರ ಕಾರ್ಮಿಕರಿಗೆ
ವರ್ಷ ಗಂಟ್ಲೆ 20 ತಿಂಗಳು ನೀವು ಸ್ಯಾಲರಿ ಕೊಡೋದಂದ್ರ ನೀವು ಮಂತ್ರಿಯಾಗಿರ್ತಕ್ಕಂಥದ್ದು ನನಗನ್ಸಿ ಮಟ್ಟಿಗೆ ಸರಿ ಇಲ್ಲ. ಇಲ್ಲಾಂದ್ರೆ ರಿಸೈನ್ ಮಾಡಿ ನೀವು. ಬಹುತೇಕ ನಂದು ಅನ್ಬೋದು, ನಾನು ನೋಡಿದಂತ ಅಸಮರ್ಥ ಮಂತ್ರಿ ಯಾರಂದ್ರೆ ರಹೀಂ ಖಾನ್. ಅವರು ಮಂತ್ರಿಯಾಗಿ ಮುಂದುವರಿಬಾರ್ದು. ನಾನು 100ಕ್ಕೆ 100 ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ಹೋಗಿ ಬೇಡಿಕೆ ಇಟ್ಟು ಆದಷ್ಟು ಶೀಘ್ರದಲ್ಲಿ ಸಂಬಳ ಕೊಡ್ತಕ್ಕಂಥ